ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ವೆರಿ ಆ್ಯಂಡ್ ಟು ಈ ವರ್ಡ್ಗಳ ಬೇಸಿಕ್ ಡಿಫ್ರೆನ್ಸ್ ಏನು ಆ್ಯಂಡ್ ಯಾವ್ಯಾವ ವರ್ಡ್ಸ್ ಹಿಂದೆ ನಾವು ಇದನ್ನು ಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಎಲ್ಲ ಕ್ಲಾಸ್ನ ನೀವು ಸೀರಿಯಲ್ ವೈಸ್ ಆಗಿ ನೋಡ್ಕೊಂಡು ಬರಬೇಕು, ಆವಾಗಲೇ ನಿಮ್ಗೆ ಏನೂ ಡೌಟ್ಸ್ ಬರೋದೇ ಇಲ್ಲ. ಸೊ ವೆರಿ ಅಂದರೆ ಈ ಮೀನಿಂಗ್ ತುಂಬ, ಹೆಚ್ಚು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಯಾವಾಗಲೂ ಇದನ್ನ ಅಡ್ಜೆಕ್ಟಿವ್ ಹಿಂದೆ ಆರ್ ಅಡ್ವರ್ಬ್ ಹಿಂದೆ ಯೂಸ್ ಮಾಡ್ತೀವಿ. ಬಟ್ ಟು ಅಂದರೆ ತುಂಬಾನೇ, ತೀರಾ, ಅತಿ ಅಂತ ಹೇಳ್ತೀವಲ್ವಾ. ಅಂದರೆ ಮೋರ್ ದೆನ್ ಎನಫ್, ಮೋರ್ ದೆನ್ ನೆಸಸರಿ, ಮೋರ್ ದೆನ್ ದ ಲಿಮಿಟ್, ರೈಟ್? ಇದನ್ನು ಕೂಡ ಅಷ್ಟೇ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಹಿಂದೆ ಹಾಕ್ತೀವಿ. ಸೊ ಇಲ್ಲಿ ನೋಡಿ, ವೆರಿ ಮತ್ತೆ ಟು ಈ ಎರಡು ವರ್ಡ್ಗಳನ್ನ ನಾವು ಯಾವುದೇ ಟೈಪ್ ಆಫ್ ಅಡ್ಜೆಕ್ಟಿವ್ ಹಿಂದೆ ಹಾಕ್ಬೋದು, ಯಾವುದೇ ಟೈಪ್ ಆಫ್ ಅಡ್ವರ್ಬ್ ಹಿಂದೆನೂ ಹಾಕ್ಬೋದು. ಇಷ್ಟು ನೆನ್ಪಿಟ್ಕೊಳ್ಳಿ. ವೆರಿ ಅಂದರೆ ಜಸ್ಟ್ ತುಂಬ ಅನ್ನೋ ಮೀನಿಂಗ್ ಅಷ್ಟೇ. ಇಟ್ ವಾಸ್ ವೆರಿ ಕೋಲ್ಡ್, ತುಂಬ ಚಳಿ ಇತ್ತು. ಬಟ್ ವಿ ವೆಂಟ್ ಔಟ್, ಆದರೂ ನಾವು ಹೊರಗೆ ಹೋದ್ವಿ. ಇಟ್ ವಾಸ್ ಟೂ ಕೋಲ್ಡ್ ಟು ಗೋ ಔಟ್, ಅಂದರೆ ಹೊರಗೆ ಹೋಗೋಕ್ಕಾಗದೇ ಇರೋಷ್ಟು ಚಳಿ ಇತ್ತು, ತೀರಾ ಅತಿಯಾಗಿ ಚಳಿ ಇತ್ತು. ಸೊ ವಿ ಸ್ಟೇಡ್ ಅಟ್ ಹೋಮ್, ಸೊ ಮನೇಲೇ ಇದ್ವಿ, ಹೊರಗೆ ಹೋಗ್ಲಿಲ್ಲ. ವೆರಿ ಕೋಲ್ಡ್ ಅಂದರೆ ತುಂಬ ಕೋಲ್ಡ್, ಟೂ ಕೋಲ್ಡ್ ಅಂದರೆ ತಡ್ಕೊಳಕ್ಕಾಗದೇ ಇರೋಷ್ಟು ಕೋಲ್ಡ್ ಅಷ್ಟೇ. ಸೊ ಈಗ ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ, ಯಾವ್ಯಾವ ವರ್ಡ್ಸ್ ಜೊತೆ ವೆರಿ ಆ್ಯಂಡ್ ಟು ಯೂಸ್ ಆಗುತ್ತೆ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಮೈ ಬ್ರದರ್ ಇಸ್ ವೆರಿ ಇಲ್. ವೆರಿ ಇಲ್ ಅಂದರೆ ತುಂಬಾ ಹುಷಾರಿಲ್ಲ. ಯು ಡಿಡ್ ದಟ್ ವೆರಿ ವೆಲ್, ತುಂಬ ಚೆನ್ನಾಗಿ. ನೋಡಿ, ಇಲ್ಲಿ ವೆಲ್ ಅನ್ನೋದೊಂದು ಅಡ್ವರ್ಬ್. ಯು ಡಿಡ್ ದಟ್ ವೆಲ್, ಚೆನ್ನಾಗಿ ಮಾಡಿದ್ದೀರಾ. ಯು ಡಿಡ್ ದಟ್ ವೆರಿ ವೆಲ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಐ ಆಮ್ ನಾಟ್ ವೆರಿ ಗುಡ್. ನೋಡಿ, ಗುಡ್ ಅನ್ನೋದೊಂದು ಅಡ್ಜೆಕ್ಟಿವ್. ಐ ಆಮ್ ನಾಟ್ ವೆರಿ ಗುಡ್ ಅಟ್ ಮ್ಯಾಥ್ಸ್ ಅಂದರೆ ನನಗೆ ಮ್ಯಾಥ್ಸ್ ಚೆನ್ನಾಗಿ ಬರಲ್ಲ ಅನ್ನೋದನ್ನ ಈ ಥರ ಹೇಳ್ತೀವಿ. ಹಿ ಗಾಟ್ ವೆರಿ ಡ್ರಂಕ್ ಎಸ್ಟರ್ಡೇ. ನೋಡಿ, ಡ್ರಂಕ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಅಂದರೆ ಆ ಸ್ಟೇಟ್ನಲ್ಲಿ ಇರೋದು ಆ ಸ್ಟೇಟಿಗೆ ಬಂದಿರೋದನ್ನ ಹೇಳುತ್ತೆ. ಐ ಹೇಟ್ ದಿಸ್ ವೆದರ್ ವೆರಿ ಮಚ್, ನಿಮಗೆ ಗೊತ್ತಿರುತ್ತೆ. ದಿಸ್ ರೂಮ್ ಗೆಟ್ಸ್ ವೆರಿ ಲಿಟಲ್ ಸನ್ಲೈಟ್. ಇಲ್ಲಿ ನೋಡಿ, ಈ ರೂಮ್ನಲ್ಲಿ ತುಂಬ ಕಡಿಮೆ ಸನ್ಲೈಟ್ ಬೀಳುತ್ತೆ ಅಂತ ಹೇಳಬೇಕು. ದಿಸ್ ರೂಮ್ ಗೆಟ್ಸ್ ಸನ್ಲೈಟ್, ದಿಸ್ ರೂಮ್ ಗೆಟ್ಸ್ little sunlight, this room gets very little sunlight. I have seen very few Korean movies. Very little ಮುಂದೆ uncountable things ಬರುತ್ತೆ, very few ಮುಂದೆ countable things ಬರುತ್ತೆ ಅಷ್ಟೇ. I very much welcome your comments. ಸೊ ನೆನ್ನೆ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, ವೆರಿ ಮಚ್ ಯಾವುದ್ರ ಹಿಂದೆ ಹಾಕ್ತೀವಿ. ನೆನ್ನೆ ಕ್ಲಾಸ್ ನೋಡಿ ನಮ್ಗೆ ಈಸಿ ಆಗುತ್ತೆ. ಲುಕಿಂಗ್ ಆಫ್ಟರ್ ದೀಸ್ ಕಿಡ್ಸ್ ಈಸ್ ವೆರಿ ಟೈರಿಂಗ್. ವೆರಿ ಟೈರಿಂಗ್ ಅಂತ ತುಂಬ ಆಯಾಸಗೊಳಿಸುವ ಕೆಲಸಕ್ಕೆ ನಾವು ವೆರಿ ಟೈರಿಂಗ್ ಅಂತೀವಿ. ಐ ಫೆಲ್ಟ್ ವೆರಿ ರಿಲೀವ್ಡ್ ಆಫ್ಟರ್ ಯುವರ್ ಮೆಸೇಜ್. ನೋಡಿ, ಯಾವುದೇ ಟೈಪ್ ಆಫ್ ಅಡ್ಜೆಕ್ಟಿವ್ ಇದ್ರೂ ಅದರ ಹಿಂದೆ ನಾವು ವೆರಿ ಹಾಕ್ಬೋದು. ಐ ಫಾಲ್ ಅಸ್ಲೀಪ್ ವೆರಿ ಕ್ವಿಕ್ಲಿ. ಅಲ್ಲಿ ನೋಡಿ, ಕ್ವಿಕ್ಲಿ ಅಡ್ವರ್ಬ್ ಅಂದರೆ ತುಂಬ ಬೇಗನೆ ನಂಗೆ ನಿದ್ದೆ ಬಂದುಬಿಡುತ್ತೆ, ನಾನು ಮಲ್ಕೊಂಡ ತಕ್ಷಣ ನನಗೆ ಬೇಗ ನಿದ್ದೆ ಹೋಗ್ಬಿಡ್ತೀನಿ ಅಂತಿರಲ್ಲ, ಅವಾಗ ಈ ಥರ ಹೇಳಿ. ಫಾಲ್ ಅಸ್ಲೀಪ್ ಅಂದರೆ ನಿದ್ದೆ ಹೋಗೋದು, ರೈಟ್? ಹಿ ವಾಸ್ ವಾಕಿಂಗ್ ವೆರಿ ಸ್ಲೋಲಿ. ಹಿ ಲೂಸಸ್ ಹಿಸ್ ಟೆಂಪರ್ ವೆರಿ ಈಸಿಲಿ. ಅಂದರೆ ಏನು ಹೇಳ್ತಾ ಇದ್ದೀವಿ, ಅವನಿಗೆ ತುಂಬ ಬೇಗ ಸಿಟ್ಟು ಬಂದ್ಬಿಡುತ್ತೆ. ಹಿ ಲೂಸಸ್ ಹಿಸ್ ಟೆಂಪರ್ ವೆರಿ ಈಸಿಲಿ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರುತ್ತೆ, ಈ ಥರ ಹೇಳ್ಬೋದು. ದ ಪಲಾವ್ ವಾಸ್ ವೆರಿ ಬ್ಯಾಡ್ಲಿ ಕುಕ್ಡ್. ಚೆನ್ನಾಗಿ ಬೆಂದಿರಲಿಲ್ಲ ಅನ್ನೋದನ್ನು ಈ ಥರ ಹೇಳ್ತೀವಿ ಅಷ್ಟೇ. ದ ವಿಂಡೋಸ್ ಲುಕ್ ವೆರಿ ಲೋ. ತುಂಬ ಕೆಳಗಡೆ ಕಾಣ್ತಾ ಇದೆ. ಡಾಕ್ಟರ್ಸ್ ಆಫನ್ ವರ್ಕ್ ವೆರಿ ಲಾಂಗ್ ಅವರ್ಸ್. It will be hard to surpass this very high score. My mother is very concerned. The train is very likely. ಇಲ್ಲಿ ನೋಡಿ, ಲೈಕ್ಲಿ ಅನ್ನೋದು ಒಂದು ಅಡ್ಜೆಕ್ಟಿವ್, ಅಂದರೆ ಸಾಧ್ಯತೆ ಇರೋದು, ಸಂಭವ ಇರೋದನ್ನ ನಾವು ಲೈಕ್ಲಿ ಅನ್ನೋ ವರ್ಡಿಂದನೇ ಹೇಳ್ತೀವಿ. ದ ಟ್ರೈನ್ ಇಸ್ ವೆರಿ ಲೈಕ್ಲಿ ಅಂದರೆ ಟ್ರೈನ್ ಸಾಧ್ಯತೆ ಇದೆ ಟು ಬಿ ಲೇಟ್ ಆಗೋದಕ್ಕೆ. ಲೈಕ್ಲಿ ಮೇಲೆ ನಾವು ವಿಡಿಯೋ ಮಾಡಿದ್ವಿ, ನೀವು ನೋಡಿದರೆ ಗೊತ್ತಾಗುತ್ತೆ. ಇಂಡಿಯಾ ಮೈಟ್ ಕ್ವಾಲಿಫೈ ಫಾರ್ ದ ಸೆಮಿಫೈನಲ್ ಬಟ್ ಇಟ್ಸ್ ವೆರಿ ಅನ್ಲೈಕ್ಲಿ, ಈ ಥರ ಹೇಳ್ಬೋದು. ಅಂದರೆ ಹೆಚ್ಚಿನ ಸಾಧ್ಯತೆ ಇಲ್ಲ. ಇಟ್ಸ್ ವೆರಿ ಅನ್ಲೈಕ್ಲಿ ಅಂದರೆ ಇದೆ, ಹೆಚ್ಚಿನ ಸಾಧ್ಯತೆ ಇಲ್ಲ, ತುಂಬ ಕಡಿಮೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತೀವಲ್ಲ, ಇಟ್ಸ್ ವೆರಿ ಅನ್ಲೈಕ್ಲಿ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಟು ಕೂಡ ಅಷ್ಟೇ, ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಮುಂದೆ ನಾವು ಯೂಸ್ ಮಾಡ್ತೀವಿ. ಬಟ್ ಅಬ್ಸರ್ವ್ ಮಾಡಿ ಯಾವ ವರ್ಡ್ಸ್ ಬರುತ್ತಿಲ್ಲಿ ಅಂತ. ಯುವರ್ ಹ್ಯಾಂಡ್ಸ್ ಆರ್ ಟೂ ಕೋಲ್ಡ್. ಐ ಹ್ಯಾಡ್ ಟೂ ಲಿಟಲ್ ಮನಿ ವಿತ್ ಮೀ. ನೋಡಿ, ನನ್ನ ಹತ್ರ ತುಂಬ ಕಡಿಮೆ ದುಡ್ಡಿತ್ತು, ಈ ಥರ ಹೇಳ್ತೀವಿ. ಯು ಆರ್ ಸ್ಪೀಕಿಂಗ್ ಟೂ ಲೌಡ್ಲಿ. ಯು ಆರ್ ಟೇಕಿಂಗ್ ದಿಸ್ ಟೂ ಸೀರಿಯಸ್ಲಿ. ನೋಡಿ, ಜಸ್ಟ್ ನಾವು ಕನ್ನಡದಲ್ಲಿ ವರ್ಡ್ಸ್ ಹೇಗೆ ಯೂಸ್ ಮಾಡ್ತೀವಿ, ತುಂಬ ಜೋರಾಗಿ,
ತುಂಬಾ ಜೋರಾಗಿ, ತುಂಬ ಸೀರಿಯಸ್ ಆಗಿ, ತುಂಬಾ ಸೀರಿಯಸ್ ಆಗಿ. ಅಷ್ಟೇ. ನೀವಲ್ಲಿ ತೀರಾ ಅಂತ ಹಾಕ್ಕೊಳ್ಳಿ, ಏನಾದರೂ ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಿರಲಿ. ಐ ಏಟ್ ಟೂ ಕ್ವಿಕ್ಲಿ ಆ್ಯಂಡ್ ಗಾಟ್ ಹಿಕಪ್ಸ್. ಅಂದರೆ ಬೇಗ ನಾನು ತಿಂದೆ. ಐ ಏಟ್ ಟೂ ಕ್ವಿಕ್ಲಿ. ಐ ಕಾಂಟ್ ರೀಚ್ ದ ಶೆಲ್ಫ್, ಇಟ್ಸ್ ಟೂ ಹೈ. ಮೈ ಪೇ ವಾಸ್ ಟೂ ಲೋ. ಅಂದರೆ ಮೈ ಸ್ಯಾಲ್ರಿ ವಾಸ್ ಟೂ ಲೋ, ತೀರಾ ಕಡಿಮೆ ಇತ್ತು. ವಿ ಆರ್ ನಾಟ್ ಟೂ ವರಿಡ್ ಅಬೌಟ್ ದೀಸ್ ರಿಸಲ್ಟ್ಸ್. ಅಂದರೆ ನಾವು ತೀರಾ ಚಿಂತಿತರಾಗಿಲ್ಲ. ವಿ ಆರ್ ನಾಟ್ ಟೂ ವರಿಡ್ ಅಂದರೆ ವಿ ಆರ್ ಜಸ್ಟ್ ಲಿಟ್ಲ್ ವರಿಡ್. ದ ಸೂಟ್ ಕೇಸ್ ವೋಂಟ್ ಲಾಕ್ ಬಿಕಾಸ್ ಇಟ್ಸ್ ಟೂ ಫುಲ್. ತುಂಬಾ ಫುಲ್ ಆಗೋಗಿದೆ. ಹಿಸ್ ಬಿಹೇವಿಯರ್ ವಾಸ್ ಟೂ ಇನ್ಸಲ್ಟಿಂಗ್ ಫಾರ್ ಎನಿಬಡಿ. ಅವನ ಬಿಹೇವಿಯರ್ ತುಂಬ ಅವಮಾನಕರವಾಗಿತ್ತು ಯಾರಿಗಾದ್ರೂ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಈಗ ನೀವು ಮಾಡೋ ಮಿಸ್ಟೇಕ್ ನೋಡಿ, ಇದು ಓಕೆ. ದ ಬ್ಯಾಗ್ ವಾಸ್ ಟೂ ಹೆವಿ ಅಂತ ಹೇಳ್ಬೋದು. ದಟ್ ವಾಸ್ ಅ ಟೂ ಹೆವಿ ಬ್ಯಾಗ್ ಅನ್ನಲ್ಲ. ಅಂದರೆ ಟೂ ಮುಂದೆ ಜಸ್ಟ್ ಅಡ್ಜೆಕ್ಟಿವ್ ಹಾಕ್ಬೋದು. ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರಲ್ಲ. ದ ಬಾಯ್ ಇಸ್ ಟೂ ಟಾಲ್, ಎಸ್ ಅನ್ಬೋದು. ಬಟ್ ಹೀ ಈಸ್ ಅ ಟೂ ಟಾಲ್ ಬಾಯ್ ಅನ್ನಲ್ಲ. ಐ ಕಾಂಟ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಇಟ್ಸ್ ಟೂ ಡಿಫಿಕಲ್ಟ್ ಅನ್ಬೇಕು. ಇಟ್ಸ್ ಅ ಟೂ ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನಲ್ಲ. ಟೂ ಮುಂದೆ ಜಸ್ಟ್ ಅಡ್ಜೆಕ್ಟಿವ್. ರೈಟ್? ಅರ್ಥ ಆಯ್ತಲ್ಲ? ಆ್ಯಂಡ್ ಲಾಸ್ಟ್ ಸ್ಲೈಡಲ್ಲಿ ನಾವು ಹೇಗೆ ಮಾಡಿಫೈ ಮಾಡ್ಬೋದು ಇನ್ನು ನೋಡಿ. ಬಿಗ್, ವೆರಿ ಬಿಗ್, ಟೂ ಬಿಗ್, ಅ ಲಾಟ್ ಟೂ ಬಿಗ್. ವೆರಿ ಬಿಗ್ ಅಂದರೆ ತುಂಬ ದೊಡ್ಡದು, ಟೂ ಬಿಗ್ ಅಂದರೆ ತುಂಬಾ ದೊಡ್ಡದು, ಎ ಲಾಟ್ ಟೂ ಬಿಗ್ ಅಂತಲೂ ಹೇಳ್ಬೋದು. ತುಂಬಾ ದೊಡ್ಡದು ಅಂತೀವಲ್ಲ ಕನ್ನಡದಲ್ಲಿ, ಆ ಥರ. ಇದನ್ನು ನೀವು ಆಪೋಸಿಟ್ ಕೂಡ ಮಾಡಿ. ಯಂಗ್, ವೆರಿ ಯಂಗ್, ಟೂ ಯಂಗ್, ಫಾರ್ ಟೂ ಯಂಗ್. ಅಂದರೆ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿರೋದಕ್ಕೆ ನೀವು ಫಾರ್ ಟೂ ಯಂಗ್ ಅಂತ ಅನ್ಬೋದು. ಈಗ ನಿನಗೆ ಲೈಸೆನ್ಸ್ ಬೇಕಂದರೆ ನಿನಗೆ 18 ಇಯರ್ಸ್ ಆಗಿರಬೇಕು. ಬಟ್ ನಿನಗೆ ಜಸ್ಟ್ 12. ಯು ಆರ್ ಫಾರ್ ಟೂ ಯಂಗ್ ಅನ್ಬೋದಾಗ. ಸೂನ್, ಅ ಬಿಟ್ ಟೂ ಸೂನ್, ಟೂ ಸೂನ್. ಟೂನ ಸ್ವಲ್ಪ ಕಡಿಮೆ ಸ್ಟ್ರಾಂಗ್ ಮಾಡಬೇಕಂದ್ರೆ ಅ ಬಿಟ್ ಸೇರಿಸಿ. ಟೂ ಸೂನ್ಗಿಂತ ಕಡಿಮೆ ಸ್ಟ್ರಾಂಗ್ ಆಗಿರೋದು ಅ ಬಿಟ್ ಟೂ ಸೂನ್. ಇಟ್ಸ್ ಅ ಬಿಟ್ ಟೂ ಸೂನ್ ಟು ಟೆಲ್ ದಿ ರಿಸಲ್ಟ್ಸ್ ಅನ್ಬೋದು. ರೈಟ್? ಕಾನ್ಫಿಡೆಂಟ್, ಅ ಲಿಟಲ್ ಟೂ ಕಾನ್ಫಿಡೆಂಟ್, ಟೂ ಕಾನ್ಫಿಡೆಂಟ್. ಟೂ ಕಾನ್ಫಿಡೆಂಟ್ಗಿಂತ ಸ್ವಲ್ಪ ಕಡಿಮೆ ಇದ್ದರೆ ಅ ಲಿಟಲ್ ಟೂ ಕಾನ್ಫಿಡೆಂಟ್. ಅಂದರೆ ನೀವು ಯಾರಿಗಾದ್ರೂ ಪೊಲೈಟ್ ಆಗಿ ಈ ಥರ ಹೇಳ್ಬೋದು, ಯು ಆರ್ ಅ ಲಿಟಲ್ ಟೂ ಕಾನ್ಫಿಡೆಂಟ್. ಅಂದರೆ ನೀವು ಡೈರೆಕ್ಟಾಗಿ ಟೂ ಕಾನ್ಫಿಡೆಂಟ್ ಅನ್ನೋ ಬದಲು ಅ ಲಿಟಲ್ ಟೂ ಕಾನ್ಫಿಡೆಂಟ್ ಅಂತ ಹೇಳಿ. ಅಂದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಇಂಟೆನ್ಸಿಟಿ ಇರುತ್ತೆ ಅಷ್ಟೇ. ಫಾರ್ ಅಂದರೆ ದೂರ, ವೆರಿ ಫಾರ್, ಅ ಬಿಟ್ ಟೂ ಫಾರ್, ಟೂ ಫಾರ್. ಮೇಕಪ್. ಸೊ ಮೇಕಪ್ ಅನ್ನೋದು ಇಲ್ಲಿ ನೌನ್ ಅಲ್ವಾ? ಸೊ ಟೂ ಮಚ್ ಯೂಸ್ ಮಾಡ್ಬೋದು ನಾವು. ನಿನ್ನೆ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ. ಅ ಬಿಟ್ ಟೂ ಮಚ್ ಮೇಕಪ್ ಇದೆ, ಟೂ ಮಚ್ ಮೇಕಪ್ ಆಗಿದೆ ಅನ್ಬೋದು. ರೈಟ್? ಗೊತ್ತಾಯ್ತಲ್ಲ? ನೀವು ಬೇರೆ ಅಡ್ಜೆಕ್ಟಿವ್ ನೌನ್ಸ್ ತೊಗೊಂಡು ಈ ಥರ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಆ್ಯಂಡ್ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.